ಹಾಂ ಶಿವಾನಂದ ಬಳ್ಳೂರ್ ಅವ್ರೇನ್ರಿ? ಹೌದು ಮಾತಾಡ್ತಾ ರೀ? ಹಾಂ ಬಸವಾನಂದ ಸ್ವಾಮೀಜಿ ಮಾತಾಡೋದು ಶಿವಾನಂದ್. ಹಾಂ ಹೇಳ್ರಿ ಸ್ವಾಮಿಗಳ. ಮನಗುಂಡಿ. ಹಾಂ ಮನಗುಂಡಿ ಬಸವಾನಂದ ಸ್ವಾಮಿ ಹೇಳ್ರಿ ಸ್ವಾಮಿ ಹೇಳ್ರಿ. ಕೇಳಿದಿರಿ ಹೆಸರು ಇಲ್ವಾ? ಸರ್ ಕೇಳಿದೇನಿ ಒಂದು 2-3 ವರ್ಷದ ಬ್ಯಾಕ್ ಹಾಂ ತಮ್ಮದು ಕಾರ್ಯಕ್ರಮ ನೋಡಿದ್ದೆ. ಇದರದ ಬಗ್ಗೆ ತಮಗೆ ಚಿಕ್ಕಂದಿರ್ತದೆ ತಮಗೆ ಲಿವರ್ ಪ್ರಾಬ್ಲಮ್ ಆಗಿ ಏನೇನೋ ಸಮಸ್ಯೆಗಳಾಗಿ ಹೊರಗೆ ಬಂದಿದ್ದು ಕೆಲವೊಂದು ಕೇಳಿದೇನೆ ಸ್ವಾಮಿ, ನೆನಪಾಯ್ತು. ಅದೇ ನಿಮ್ದು ಯೂಟ್ಯೂಬಲ್ಲಿ ನೋಡಿದ್ವಿ. ಹಾಂ ಹಾಂ ಸ್ವಾಮಿ. ನಮ್ದು ಪ್ರಕೃತಿ ಚಿಕಿತ್ಸೆ, ನೀವು ಕೇಳಿದಿರ ಇಲ್ಲೋ ಗೊತ್ತಿಲ್ಲ. 1-2 ಕಾರ್ಯಕ್ರಮ ನೋಡಿದ್ದೆ ಸ್ವಾಮಿ, ನಿಮ್ಮ ಪರ್ಸನಲ್ ಅನುಭವನ ಹಂಚ್ಕೊಂಡಿದ್ದೀರಿ, ಅದನ್ನ ನೋಡಿದ್ದೆ. ಅದೇ ಸರಳ ಜೀವನದಾಗ ನೋಡಿರ್ಬೇಕು ನೀವು ಮೋಸ್ಟ್ಲಿ. ಹಾಂ ಎದರಲ್ಲಿ ನೆನಪಿಲ್ಲ. ಅದರ ತಮ್ಮ ಒಂದು ಸಣ್ಣ ವಯಸ್ಸಿನಲ್ಲಿ ತಮ್ಮ ಆದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಂದ ಹೊರಗೆ ಬಂದಂತಹ ಅವಾಗಲೇ ಕಣ್ಣು ಹೋಗಿದ್ದು ಅವಾಗ್ಲೇನೆ. ಹಾಂ ಹಾಂ ಸ್ವಾಮಿ. ಇಲ್ಲಿ ಮನಗುಂಡಿ ಊರು ಗೊತ್ತಿರ್ಬೇಕಲ್ಲ ನಿಮಗೆ? ಹಾಂ ಮನಗುಂಡಿ ಗೊತ್ತಿದೆ ಸ್ವಾಮಿ. ಮನ್ಸೂರು ಮನಗುಂಡಿ. ಹಾಂ ಕೇಳಿದ್ದೇನೆ ಸ್ವಾಮಿ, ಕೇಳಿದ್ದೇನೆ. ಶ್ರೀ ಗುರು ಬಸವ ಮಹಾಮನೆ ಅಂತ ಮಾಡಿದ್ವಿ. ನೀವೆಲ್ಲಿ ಧಾರವಾಡದಲ್ಲಿ ಇರ್ತೀರಾ, ಎಲ್ಲಿ ಇರ್ತೀರಾ? ನಾವು ಧಾರವಾಡದಲ್ಲಿ ಮುರುಘಾಮಠ ಇದೆಯಲ್ಲ ಸ್ವಾಮಿ, ಹಾಂ 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 ಅದೇ ಲೈನಲ್ಲಿ ಇರೋದು. ಅದೇ ನಿಮ್ದು ಅನುಭವ ಕೇಳಿ ಬಹಳ ಸಂತೋಷ ಆಯ್ತು. ಧನ್ಯವಾದ ಸ್ವಾಮಿ. ನಮ್ದು ಏನಂತಂದ್ರೆ ನಮಗೂ ಸಮಸ್ಯೆಗಳಿದ್ದು ಸ್ವಾಮೀಜಿ, ಕಿಡ್ನಿ ಡ್ಯಾಮೇಜ್ ಆಗಿತ್ತು. ಹೇಳಿದಿರ ಅದ್ರಾಗೆಲ್ಲ? ಹಾಂ ಎಲ್ಲ ಇದೆ ಸ್ವಾಮಿ. ಯಾಕಂದ್ರೆ ಈಗ ಏನಂದ್ರೆ ಅದಕ್ಕೆ ನಮ್ಮಲ್ಲಿ ಪ್ರತಿ ಅಮಾವಾಸ್ಯೆಗೆ ಶಿವಾನುಭವ ಇಟ್ಕೊಂಡಿರ್ತೀವ್ರಿ. ಹಾಂ ಸ್ವಾಮಿ. ಸಂಜೆ ಅಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ. ಹಾಂ ಸ್ವಾಮಿ. ಅದಕ್ಕೆ ಈ ಸಾರಿ 30ನೇ ತಾರೀಕು ಕಾರ್ಯಕ್ರಮ ಇದೆ. ಹಾಂ ಸ್ವಾಮಿ. ದಾಸೋಹದ ಸಂಗಣ್ಣ ಅಂತ ಶರಣರ ಸ್ಮರಣೋತ್ಸವ 30ನೇ ತಾರೀಕಿದೆ ಸ್ವಾಮಿ. 30ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ. ಹಾಂ ರೀ ಸ್ವಾಮಿ. ಬನ್ನಿ, ನಾವು ಹಣ್ಣು ತರಕಾರಿನೇ ತಿನ್ನಿಸ್ತೀವಿ ನಿಮಗೆ. ಇಲ್ಲ ಸ್ವಾಮಿ, ಅದು ಏನಂದ್ರೆ 5 ವರ್ಷದಿಂದ ಇದೆಯಲ್ಲ, ಪ್ರಕೃತಿಯ ಮಡಿಲಲ್ಲಿ ಒಂದು ಇದಾಗಿಬಿಟ್ಟಿದೆ ಸ್ವಾಮಿ. ಅದರ ಅನುಭವ, ಅದರ ಆಧ್ಯಾತ್ಮ, ಅದರ ಶಾಂತಿ ಇಲ್ಲ ಅದ್ಭುತ ಇದೆ. ನಾನು ಅದ್ರ ತಿಂಗಳಾನ್ಗಟ್ಲೆ ಸಾಧನೆ ಮಾಡಿದ್ದೀನಿ. ಹಾಂ ಹಾಂ ಸ್ವಾಮಿ. ಮತ್ ಬೇರೆ ಬೇರೆ ಕಾಯಿಲೆ ಇದ್ದಂತವ್ರಿಗೆ, ಹಾಂ ಸ್ವಾಮಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಹಾಂ ಸ್ವಾಮಿ. ಅವ್ರನ್ನ 1 ವರ್ಷ ನಾನು ಹಣ್ಣು ತರಕಾರಿ ಮೇಲೆ ಇಟ್ಟು ಹಾಂ ಸ್ವಾಮಿ ಹುಷಾರು ಮಾಡಿದ್ವಿ ಅದನ್ನ. ಇಲ್ಲ ಸ್ವಾಮಿ, ಇದರಲ್ಲಿ ಮಿರಾಕಲ್ ಇದೆ ಸ್ವಾಮಿಗಳ. ಏನಂತಂದ್ರೆ ಇನ್ನೂ ಕೆಲವೊಂದು ಯೂಟ್ಯೂಬ್ ಲಿಂಕ್ ನೋಡಿರ್ಲಿ, ಗೊತ್ತಿಲ್ಲ ನೀವು. 4 ಸ್ಟೇಜ್ ಕ್ಯಾನ್ಸರ್ ವಾಸಿ ಆಗ್ತಾ ಇದಾವೆ, ಕಿಡ್ನಿ ಡಯಾಲಿಸಿಸ್ ಅದು ನಾರ್ಮಲ್ ಬರ್ತಾ ಇದಾವೆ. ಇಲ್ಲ ಡಯಾಲಿಸಿಸ್ ಪೇಷಂಟ್ ನಮ್ಮ ಹತ್ರ ಬಂದ್ರು ಹಾಂ ಸ್ವಾಮಿ ಅವು ಹುಷಾರಾಗಿಲ್ಲ. ಅಂದ್ರೆ ಈ ತರಕಾರಿ ತಿನ್ನಕ್ಕೆ ಹಾಂ ಸ್ವಾಮಿ ಹಸಿ ತಿನ್ಬೇಡಿ ಅಂತ ಹೇಳ್ತಾರೆ ಡಾಕ್ಟರ್. ತಿಂದಾಗ ಅವ್ರಿಗೆ ತೊಂದರೆನೂ ಆಗ್ತಿತ್ತು. ಅಂದ್ರೆ ಏನಂತಂದ್ರೆ ಒಂದು ನಾವು ಪರ್ಸನಲ್ ಆಗಿ ಮಾತಾಡೋಣ ಅದ್ರ ಬಗ್ಗೆ, ಯಾಕಂತಂದ್ರೆ ನಂದು ಅನುಭವ ತಮಗೆ ಸಂಪರ್ಕದಲ್ಲಿ ಇರ್ತೀವಿ ಬಿಡಿ, ತೊಂದರೆ ಇಲ್ಲ. ಹಾಂ ಸ್ವಾಮಿ. 30ನೇ ತಾರೀಕು ಬನ್ನಿ ನೀವು. ಬರ್ತೇನೆ ಸ್ವಾಮಿ. ಆಮೇಲೆ ಇನ್ನೊಂದು ಸ್ವಾಮಿ, ಈಗ USA ಅಂತ ಹೇಳಿದ್ರೆ ಲಂಡನ್, ಅಲ್ಲಿಂದ ಒಂದು ಕರೆಗಳು, ಆಮೇಲೆ ಅಲ್ಲಿ ವಾಸಿ ಆಗ್ತಾ ಇರುವಂತ ನೋಡಿ ನನಗೆ ಅದ್ಭುತ ವಿಚಿತ್ರ ಆಗ್ಬಿಟ್ಟಿದೆ ಸ್ವಾಮಿ ಇವಾಗ. ಇಲ್ಲ ಆಗತ್ತೆ ಅದು ನನ್ಗೆ ಗೊತ್ತಿದೆ ಅದು. ಹಾಂ ಸ್ವಾಮಿ. ನಾನೀಗ 20 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ. ಅಂದ್ರೆ ನಾವೇನ್ ಮಾಡಿದೀವಿ, ಅದಕ್ಕೆ ಉಪವಾಸದ್ದು ಆ್ಯಡ್ ಮಾಡ್ಕೊಂಡಿದೀವಿ. ಹಾಂ ಸ್ವಾಮಿ. ಅವ್ರಿಗೆ ಮೊದಲು ಜೇನುತುಪ್ಪ, ಶುಗರ್ ಇದ್ದವ್ರಿಗೆ ಮಜ್ಜಿಗೆ ಮೇಲೆ ಇರಿಸ್ತೀವಿ ಒಂದು 3 ದಿವಸ 6 ದಿವಸ ಹಿಂಗೆ. ಆಮೇಲೆ ಸ್ಪಿರುಲಿನಾ ಅಂತ ಹೇಳಿ ಒಂದು ಅಳವಡಿಸ್ಕೊಂಡಿದೀವಿ ನಾವು. ಸ್ಪಿರುಲಿನಾ ಟ್ಯಾಬ್ಲೆಟ್, ಅದು ಪತಂಜಲಿಯಲ್ಲಿ. ಆಮೇಲೆ ಅದೊಂದು ಕೆರೆಯಲ್ಲಿ ಹುಟ್ಟುವಂತ ಒಂದು ಸಮುದ್ರದಲ್ಲಿ, ಕೆರೆಯಲ್ಲಿ ಹುಟ್ಟಲ್ಲ ಅದು. ಸಮುದ್ರ ಉಪ್ಪು ನೀರು ಬೇಕು ಅದಕ್ಕೆ. ಉಪ್ಪು ನೀರು ಬೇಕಂತ. ಅದಕ್ಕೆ ನೀವು ಅವತ್ತು ಬನ್ನಿ. ಬರ್ತೇನೆ ಸ್ವಾಮಿ. ಚರ್ಚೆ ಮಾಡೋಣ. ಶಿವಾನಂದ ಬಳ್ಳೂರ್ ಅಲ್ವಾ? ಶಿವಾನಂದ ಬಳ್ಳೂರ್ ಸ್ವಾಮಿ. ನಿಮ್ದು ಏನಂತ ಹಾಕೋಣ ನಾವು ಈಗ ಹೆಸರಾಗ್ತಿದೀವಿ ಇನ್ವಿಟೇಷನ್ ಅಲ್ಲಿ? ಶಿವಾನಂದ್ ಬಳ್ಳೂರ್ ಅಂತ ಹಾಕಿ ಸ್ವಾಮಿಗಳೇ. ಏನು ಉದ್ಯೋಗ ಏನ್ ಮಾಡ್ತೀರಾ ನೀವು? ಉದ್ಯೋಗ ನಮ್ದು ಈಗ ಒಂದು ಖಾಸಗಿ ಫೈನಾನ್ಸ್ ಅಲ್ಲಿ ಸಾಯಂಕಾಲ ಅದನ್ನೊಂದಿಟ್ಟು ಪಿಗ್ಮಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಉಳಿದಂತ ಸಮಯ ಇದೇ ಸೇವೆಗೆ, ಆಮೇಲೆ ಜೂಮ್ ಮೀಟಿಂಗ್ಗಳು, ಆಮೇಲೆ ಬೇರೆ ರಾಜ್ಯಗಳು, ಬೇರೆ ದೇಶದಿಂದ ಬರುವಂತ ಕರೆಗಳನ್ನು ಮಾಡ್ರಿ. ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದ್ರೆ ಜನರಿಗೆ ಫ್ರೀ ಹೇಳೋದ್ರ ಮುಂದೆ ಬೆಲೆ ಸರಿ ಮಾಡೋದು ಇಲ್ಲ. ಹೌದೌದು ಸ್ವಾಮಿ. ಅದಕ್ಕೆ ನಾವು ಫಾರಿನ್ದವ್ರ ಹತ್ರ ಈ ಬುದ್ಧಿನೂ ನಾವು ಕಲಿಬೇಕು ಸ್ವಾಮಿ. ಇಲ್ಲ ನಿಮ್ಮ 20 ವರ್ಷ ಅನುಭವ ಅಲ್ಲ, ನಿಮ್ಮ ಕಡೆಯಿಂದ ಕೆಲವೊಂದು ನಾವು ಕಲ್ಕೋದಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಕಡೆ ಒಂದು ಜ್ಞಾನ ಇರುತ್ತೆ. ಇಲ್ಲ ಬನ್ನಿ ನೀವು ಅವತ್ತು ಬೇಕಾದ್ರೆ ಬೆಳಿಗ್ಗೆ ಬೇಗ ಬಂದ್ಬಿಡಿ. ಹಾಂ ಸ್ವಾಮಿ. ಅಥವಾ ಹಿಂದಿನ ದಿವಸ ಬಂದು ನಿಮಗೆ ಫ್ರೀ ಇದ್ರೆ ನಿಮ್ದೆಲ್ಲ ಪಿಗ್ಮಿ ಕಲೆಕ್ಷನ್ ಮುಗಿಸ್ಕೊಂಡು ಬರ್ತೇನೆ ಸ್ವಾಮಿ. ಇಲ್ಲಿ ಉಳಿಯಕ್ಕೆ ಬಂದ್ಬಿಡಿ. ಸ್ವಾಮಿ ಅದು ಎಷ್ಟನೇ ತಾರೀಕಿದೆ? 30ಕ್ಕೆ ಇದೆಯಲ್ಲ, ಡಿಸೆಂಬರ್ ಅಲ್ಲ ಯಾವ ಸ್ವಾಮಿ? ಅದೇ ಇದೆ ಡಿಸೆಂಬರ್ 30. ಡಿಸೆಂಬರ್ ಅಂದ್ರೆ ನಾನು 2ನೇ ತಾರೀಕು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಿಮ್ದು 30 ಒಂದೇ ದಿವಸ ಇದೆಯಲ್ಲ? 31ನೇ ದಿವಸ 11 ಗಂಟೆಗೆ ಬೆಳಿಗ್ಗೆ ಹೊತ್ತಿರುತ್ತೆ ನಮ್ದು. ಓಕೆ ಸ್ವಾಮಿ. ಓಕೆ, 11 ಗಂಟೆಗೆ ಹಾಕಿರ್ತೀವಿ ನಿಮ್ಮ ಹೆಸರು. ಹಾಂ ಬರ್ತೇನೆ ಸ್ವಾಮಿ. ಶಿವಾನಂದ್ ಬಳ್ಳೂರ್ ಧಾರವಾಡ ಅಂತ ಹಾಕಿರ್ತೀವಿ.
ನಿಸರ್ಗ ಆಹಾರ ತಜ್ಞರು ಅಂತ ಹಾಕ್ಬಿಡ್ತೀವಿ ನಿಮಗೆ. ನಿಸರ್ಗ ನಾನು ಹಾಕೊಂಡಿದ್ದೆ ಸ್ವಾಮಿ ಮಿರಾಕಲ್ ಫುಡ್ ಸಂಸ್ಥೆ ಅಂತ ಮಾಡ್ಕೊಂಡಿದ್ದೇನೆ. ಹೌದಾ? ಮಿರಾಕಲ್ ಅದನ್ನೇ ಹಾಕಿಸ್ತೀವಿ ಬಿಡ್ರಿ, ಅದನ್ನೇ ಹಾಕ್ತೀವಿ. ಮಿರಾಕಲ್ ಫುಡ್ ಸಂಸ್ಥಾಪಕರು ಅಂತ ಹಾಕ್ಬಿಡಿ ಸರ್. ಮಿರಾಕಲ್ ಫುಡ್ ಸಂಸ್ಥಾಪಕರು, ಧಾರವಾಡ. ಆಗ್ಲೇ ಶಿವಾನಂದ ಬನ್ನಿ. ಬರ್ತೇನೆ ಸ್ವಾಮಿ. ಇಬ್ರು ಸೇರಿ ತಮ್ಮ ಒಂದು ದಯೆ, ತಮ್ಮ ಒಂದು ಅನುಭವದಲ್ಲಿ ನಾವು ಸಾವಿರಾರು ರೋಗಿಗಳಿಗೆ ಬರ್ರಿ. ನಾನು ಪುಸ್ತಕನೂ ಬರ್ದಿದ್ದೀನಿ. ಸ್ವಾಮಿ ಪುಸ್ತಕ ಕೊಡ್ತೀನಿ ಬನ್ನಿ. ಬರ್ತೇನೆ ಸ್ವಾಮಿ. ಧನ್ಯವಾದ. ಆಯ್ತು, ಶರಣಾರ್ಥಿ.